ಪೊಲೀಸ್ ಸ್ಟೇಷನ್ಗೆ ಹೋಗೋ ತನಕ ಕಳ್ಳ ಅಂತ ಒಪ್ಕೊಳಲ್ಲ. ಪೊಲೀಸ್ನವ್ರು ಜಾಡ್ಸ್ 4 ಒದ್ದ ಮೇಲೆ ಒಪ್ಕೊಳೋದು. ಇಲ್ಲಿ ಆಕಸ್ಮಿಕವಾಗಿ ಒಬ್ಬ ಯೋಧ ಹೋಗಿರೋದು. ಇದನ್ನು ಅವರು ಒಪ್ತಾ ಇದ್ದಾರೆ, ಪಾಕಿಸ್ತಾನದವರು ಇನ್ನೂ ಒಪ್ಪಿದ್ದಾರೆ. ಹಾಗಾಗಿ ನನಗನ್ಸುತ್ತೆ ಅವ್ರಿಗೇನಾದ್ರು ಕೂಡ ಇನ್ನೂ ದೇವ್ರ ಬುದ್ಧಿ ಕೊಟ್ಟಿಲ್ಲ ಅಂತಂದರೆ, ಅವ್ನು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಇನ್ನೂ ಅನುಭವಿಸ್ತಾರೆ. ಯಾಕೆ ಹೋಗಿದ್ರು ಅಂತನ ನೋಡಿ. ಅಲ್ಲ, ನೀವು ಮುಂಚೆನೇ ಈ ಪ್ರಶ್ನೆ ಕೇಳ್ತೀರಿ ಅಂದ್ಕೊಂಡಿದ್ದೆ, ಭಾಳ ಲೇಟಾಗಿ ಕೇಳ್ತಾ ಇದ್ದೀರಿ ನೀವು. ಎಲ್ಲ ಮುಗಿದ್ಮೇಲೆ ಕೇಳ್ತೇನೆ ನೋಡಿ. ಶ್ರೀಮತಿ ಇಂದಿರಾ ಗಾಂಧಿ ಇದ್ದಂಥ ಭದ್ರತೆ ಪ್ರಪಂಚದ ಯಾವ ರಾಷ್ಟ್ರದ ವ್ಯಕ್ತಿಗೂ ಇರಲಿಲ್ಲ. ತಡ್ಕೊಳ್ಳಪ್ಪ, ಪೂರ ಪ್ರಶ್ನೆ ಕೇಳಿದಿಲ್ಲ, ಉತ್ತರ ಕೊಡಕ್ಕೆ ಬಿಡು. ರಾಜೀವ್ ಗಾಂಧಿ ಕೊಲೆ ಆಯಿತು, ಸೆಕ್ಯೂರಿಟಿ ಕಮ್ಮಿ ಇತ್ತಾ? ಯಾವುದೇ ದೇಶದ ನಾಯಕರುಗಳಿಗೆ ಸೆಕ್ಯೂರಿಟಿ ಇಲ್ಲದೇನೆ ಅಕಸ್ಮಾತ್ ಸತ್ರು ಅನ್ನೋದು ನಾನು ಒಪ್ಪಲ್ಲ. ಲ್ಯಾಪ್ಸಸ್ ಆಗಿದೆ, ಆಗಿಲ್ಲ ಅಂತ ಹೇಳಿಲ್ಲ. KG ಹೇಳಿ DG ಹೇಳಿ, ಏನು ಹೇಳ್ಬೇಕು ಇದಕ್ಕೆ? ಲ್ಯಾಪ್ಸ್ ಆಗಿಲ್ಲ ಅಂತ ನಾನು ಈಗಲೂ ಒಪ್ಪಲ್ಲ, ಆಗಿದೆ. ಇನ್ನು ಬರೋಂಥ ದಿನ ಅದು ಹೆಂಗೆ ಅದಕ್ಕೂ ಸರಿ ಮಾಡ್ಕೋಬೇಕು, ಮಾಡ್ಕೊಳೋದಕ್ಕೆ ಅದೊಂದು ಪಾಠ ಕಲಿಬೇಕು, ಕಲಿತಾರೆ. ದೇಶಕ್ಕೆ ಸಮಸ್ಯೆ ಬಂದಂಥ ಸಂದರ್ಭದಲ್ಲೂ ಕೂಡ ಇಡೀ ದೇಶನ ಒಂದು ಅನ್ನಂತ ಹೇಳಂಥ ಪರಿಸ್ಥಿತಿ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಫಸ್ಟ್ ಹೇಳಿದ್ರು. ಇದು ನಾನು ಹೇಳಿದೆ, ಕೋಟ್ ಮಾಡಿದ್ದು. ಯಾವ ವಿರೋಧ ಪಕ್ಷವೂ ಮಾತಾಡೋಕ್ಕೆ ತಯಾರಿರಲಿಲ್ಲ. ಇದು ದೇಶದ ಮಣ್ಣಿನ ಗುಣ, ಇದು ಬೆಳೀತಾ ಇದೆ, ಬೆಳೀಲಿ, ಸಂತೋಷಪಟ್ಟೆ ನಾನು. ನಾನು ಇನ್ನೂ ಬೇರೆ ಪದ ಬಳಸಿದೆ, ನೆನ್ನೆ ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ಲೋ. ನಾನು ಇವಾಗ ಇಷ್ಟು 2-3 ಅಂಶ ನಾನು ಪ್ರಸ್ತಾಪ ಯಾಕೆ ಮಾಡಿದೆ ಅಂತಂದರೆ, ಬರೋಂಥ ದಿನಗಳಲ್ಲಿ ಏನೇನಾಗತ್ತೆ ಬಿಡುತ್ತೆ ಗೊತ್ತಿಲ್ಲ. ಈ ಪ್ರಪಂಚದ ಭೂಮಂಡಲದಲ್ಲಿ ಮ್ಯಾಪಲ್ಲಿ ಪಾಕಿಸ್ತಾನನೇ ಇರಲ್ಲ. ನೀರಿಲ್ಲ ಅಂತ ತಕ್ಷಣ ಹೆಂಗೆ ಸಾಯ್ಬೇಕು ಅವ್ರು? ಉಳುಗುಳಿಗೆ ಒದ್ದಾಡಿ ಸಾಯ್ಬೇಕಾಗತ್ತೆ. ಭಾರತ ಪಾಕಿಸ್ತಾನ ಆಯ್ತಲ್ಲ, ಅದೇ ತಪ್ಪು. ನನ್ನ ದೇಶ ಬೇಕು, ನನ್ನ ದೇಹ 2 ತುಂಡು ಮಾಡಿ, ಭಾರತ 2 ತುಂಡು ಮಾಡಬೇಡಿ ಅಂತ ಮಹಾತ್ಮ ಗಾಂಧೀಜಿಯವರು ಅವ್ರು ಹೇಳಿದ್ರು. ಕಾಂಗ್ರೆಸ್ಸಿಗೆ ಕೇಳಲಿಲ್ಲ ಅವರು. ಕಾಂಗ್ರೆಸ್ ವಿಸರ್ಜನೆ ಮಾಡಿ ಅಂತ ಅವತ್ತೇ ಮಹಾತ್ಮ ಗಾಂಧಿ ಹೇಳಿದ್ರು. ಅಧಿಕಾರದ ಆಸೆಗೆ ಮಾಡಲಿಲ್ಲ. ನಾನು ಅದಕ್ಕೆ ವಿವರಕ್ಕೆ ಹೋಗಲ್ಲ. ನಾನು ಯಾಕೆ ಈ 3 ಅಂಶ ಪ್ರಸ್ತಾಪ ಮಾಡಿದೆ ಅಂತಂದರೆ, ಇಡೀ ದೇಶ ಜನ ಮೆಚ್ಚಿರೋದು ಅಂಶ. ಮೋದಿನ ಒಬ್ಬ ಸಿದ್ಧಾಂತವಾದಿ ರಾಜಕಾರಣಿ ನಾಯಕ. 2ನೇದು, ಇಡೀ ಹಿಂದೂ ಸಮಾಜ ಯಾರ ಹತ್ರ ಹೋಗಿ ಕೇಳ್ರಿ, ಏನ್ರಿ ಬಟ್ಟೆ ಬಿಚ್ಚಿ ನೋಡ್ತಾರಂತಲ್ರಿ, ಅವ್ನು ಕಮ್ಯುನಿಸ್ಟೋ ಮುಸ್ಲಿಂ ಲೀಗೋ ಇನ್ನೊಂದೋ ಗೊತ್ತಿಲ್ಲ ನನಗೆ. ಇಡೀ ಹಿಂದೂ ಸಮಾಜ ಒಂದಾಗಕ್ಕೆ ಸ್ಫೂರ್ತಿ. ಎಲ್ಲ ವಿರೋಧ ಪಕ್ಷಗಳು ಒಟ್ಟಾಯಿತು ಭಾರತ ಜೊತೆಗೆ. ಈ 3 ಅಂಶನ ನನಗೆ ಸ್ಫೂರ್ತಿ ಕೊಟ್ಟಿದ್ದು, ನನಗೆ ಪ್ರೇರಣೆ ಕೊಟ್ಟಿದ್ದು. ಅದನ್ನು ನಿಮ್ಗೆ ಗಮನಕ್ಕೆ ತರಲಿ.